ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಫ್ರೆಂಡ್ಸ್, ಇವತ್ತು ನಾನು ಮೀಶೋಯಿಂದ ಕೆಲವೊಂದು ನೈಟ್ ಡ್ರೆಸ್ಗಳನ್ನ ತರಿಸಿದೆ. ಸೊ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ ಆಯಿತು ಅಂತ ಅನಿಸಿದ್ರೆ ಅಥವಾ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಒಂದು 2-3 ಅಂಗಡಿಗಳಲ್ಲೆಲ್ಲ ಕೇಳಿದೆ ನೈಟ್ ಡ್ರೆಸ್ಸು, ಬಟ್ ಯಾವುದೂ ಕೂಡ 500 ರೂಪಾಯಿ ಕಡಿಮೆ ಯಾವುದೂ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ರೇಟು ತುಂಬಾ ಕಮ್ಮಿ ಇದೆ ಮತ್ತು ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. ಪ್ರಾಡಕ್ಟ್ ಲಿಂಕ್ಗಳನ್ನೆಲ್ಲನೂ ನಾನು ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಹೋಗಿ ಬೈ ಮಾಡ್ಬೋದು. ಸೊ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಆಲ್ರೆಡಿ ಮೀಶೋದ್ರಲ್ಲಿ ತುಂಬ ಐಟಮ್ಗಳನ್ನ ತರಿಸಿದ್ದೀನಿ. ಸೊ ಅದರಲ್ಲಿ ಕ್ವಾಲಿಟಿ ವೈಸ್ ಆಗಿರ್ಬೋದು, ರೇಟ್ ಆಗಿರ್ಬೋದು ತುಂಬಾ ಚೆನ್ನಾಗಿರೋದ್ರಿಂದ ಸೊ ನಾನು ಈ ನೈಟ್ ಡ್ರೆಸ್ಗಳನ್ನೂ ಕೂಡ ಮೀಶೋದ್ರಲ್ಲೇ ತರಿಸ್ಕೊಂಡಿದ್ದೀನಿ. ನಾನು ಒಂದು 5 ನೈಟ್ ಡ್ರೆಸ್ಗಳನ್ನ ನಾನು ಆರ್ಡ್ರ್ ಮಾಡಿದೆ. ಅದು ಕೂಡ ಬಂತು. ಒಂದು 2 ಡೇಸ್ ಆಗಿದೆ ಬಂದು, ಬಟ್ ನಾನು ಯಾವುದನ್ನು ಕೂಡ ಓಪನ್ ಮಾಡಿರಲಿಲ್ಲ. ಯಾಕೆಂದರೆ ನಾನು ಸ್ವಲ್ಪ ಹೊರಗಡೆ ಊರಿಗೆ ಹೋಗಿದ್ದೆ. ಸೊ ಹಾಗಾಗಿ ಯಾವುದನ್ನು ಕೂಡ ಓಪನ್ ಮಾಡಿರಲಿಲ್ಲ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೇ ಬಿ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ. ಮೀಶೋದ್ರಲ್ಲಿ ಯಾವುದೇ ಪ್ರಾಡಕ್ಟ್ಗಾದ್ರೂ ಪ್ಯಾಕಿಂಗ್ ಅಂತೂ ತುಂಬ ಚೆನ್ನಾಗೇ ಮಾಡಿರ್ತಾರೆ, ಎಲ್ಲೂ ಕೂಡ ಡ್ಯಾಮೇಜ್ ಇರಲ್ಲ. ಸೊ ಹಾಗಾಗಿ ನನಗೆ ಮೀಶೋ ಪ್ರಾಡಕ್ಟ್ ಅಂದರೆ ನನಗೆ ತುಂಬಾ ಇಷ್ಟ. ರೇಟು ಕೂಡ ಕಮ್ಮಿನೂ ಇರುತ್ತೆ, ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಒಂದು 5 ಜೊತೆ ನೈಟ್ ಡ್ರೆಸ್ಗಳನ್ನ ನಾನು ತರಿಸ್ಕೊಂಡಿದ್ದೆ. ರೇಟ್ ಅಂತೂ ತುಂಬಾ ಕಮ್ಮಿ. ನೀವು ಹೊರಗಡೆ ಅಂಗಡಿಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಕಮ್ಮಿ. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿದೆ ಅಂತ, ಕ್ಯೂಟಾಗಿ ಚೆನ್ನಾಗಿದೆ ಅಂತ. ಇದು ಬಂದು ಕಾಟನ್. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲೂ ಕೂಡ ಎಲ್ಲೋ ಹೊಲಿಗೆ ಬಿಟ್ಕೊಂಡಿರೋದು ಆ ಥರ ಎಲ್ಲೂ ಇಲ್ಲ. ನಾನು ಸ್ವಲ್ಪ ಸ್ಲೀವ್ಲೆಸ್ನು ಯೂಸ್ ಮಾಡೋದ್ರಿಂದ ನಾನು ಒಂದು ಡ್ರೆಸ್ಸನ್ನು ಮಾತ್ರ ಸ್ಲೀವ್ಲೆಸ್ನ ನಾನು ತರಿಸ್ಕೊಂಡಿದ್ದೀನಿ. ಇದು ಒಳಗಡೆ ಎಲ್ಲೂ ಸ್ಲೀವ್ ಇಲ್ಲ, ಯಾಕೆಂದರೆ ಅಲ್ಲೇನು ಮೆನ್ಷನ್ ಮಾಡಿರಲಿಲ್ಲ. ಸೊ ಹಾಗಾಗಿ ನಾನು ಸ್ಲೀವ್ಲೆಸ್ ಯೂಸ್ ಮಾಡೋದ್ರಿಂದ ಸ್ಲೀವ್ಲೆಸ್ ತರಿಸ್ಕೊಂಡಿದ್ದೀನಿ. ಇದು ಬಂದು ಬ್ಲೂ ಮತ್ತು ವೈಟು ಕಾಂಬಿನೇಷನಲ್ಲಿರೋದು ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಆಗಿರ್ಬೋದು, ಮೆಟೀರಿಯಲ್ ಆಗಿರ್ಬೋದು, ಕಾಟನ್ದಿದು ತುಂಬಾ ಸಖತ್ತಾಗಿದೆ. ಪ್ಯಾಂಟು ಕೂಡ ಅಷ್ಟೇ. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ಚೆನ್ನಾಗಿದೆ ಅಂತ ನೀವಿಲ್ಲಿ ನೋಡ್ತಿರ್ಬೋದು. ನನಗಂತೂ ಪರ್ಸ್ನಲಿ ಇದು ತುಂಬಾ ಇಷ್ಟ ಆಯಿತು, ಕಾಟನ್ದು ಇದು. ನಾನು ನೈಟ್ ಡ್ರೆಸ್ಗಳಿದೆ ಫಸ್ಟ್ ಟೈಮ್ ತರಿಸ್ತಾ ಇರೋದು, ಹೇಗಿರುತ್ತೆ ಏನೋ ಅಂದ್ಕೊಂಡಿದ್ದೆ, ಬಟ್ ನನಗಂತೂ ತುಂಬಾ ಇಷ್ಟ ಆಯಿತು. ಇದ್ರದ್ದು ಎಲ್ಲ ಲಿಂಕುಗಳನ್ನು ಕೂಡ ನಾನು ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ. ಯಾರಿಗಾದರೂ ಇಷ್ಟ ಇತ್ತು ಅಂತ ಹೇಳಿದ್ರೆ ಹೋಗಿ ನೀವು ಬೈ ಮಾಡ್ಬೋದು. ಇದ್ರ ರೇಟ್ ಬಂದು 284 ರೂಪಾಯಿ. ಇದ್ರ ರೇಟ್ ಬಂದು 284 ರೂಪಾಯಿ. ಆರಾಮಾಗಿ ಕೊಡ್ಬೋದು. ಯಾಕಂತ ಹೇಳಿದ್ರೆ ನಾನೊಂದು 2-3 ಅಂಗಡಿಗಳಲ್ಲಿ ಕೇಳಿ ನೋಡಿದೆ ನೈಟ್ ಡ್ರೆಸ್ ರೇಟು. ಅವರೆಲ್ಲ 500 ಕಮ್ಮಿ ಯಾವುದೂ ಇಲ್ಲ ಅಂತ ಹೇಳಿದರು. ಬಟ್ ಇದು 284 ರೂಪಾಯಿ ತುಂಬಾ ಅಫೋರ್ಡಬಲ್ ಆಗಿದೆ ಅಂತ ಅನಿಸ್ತು. ಸೊ ಹಾಗಾಗಿ ಇದನ್ನು ನಾನು ತೊಗೊಂಡೆ. ಇದ್ರ ಕ್ವಾಲಿಟಿ ಅಂತೂ ಮಸ್ತಾಗಿದೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೀವು ಬೈ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬಂದು ಇದು ಅದೊಂದೇ ಅಷ್ಟೇ ನಾನು ಸ್ಲೀವ್ಲೆಸ್ ನೈಟ್ ಡ್ರೆಸ್ ನಾನು ಆರ್ಡ್ರ್ ಮಾಡಿದ್ದು. ಮಿಕ್ಕಿದ್ದೆಲ್ಲ ಸ್ಲೀವ್ ಇರೋದೇನೆ. ಇದು ಕೂಡ ಕಾಟನ್ ಡ್ರೆಸ್ಸೇ, ಚೆನ್ನಾಗಿದೆ. ನೀವಿಲ್ಲಿ ನೋಡ್ತಿರ್ಬೋದು ಪಿಂಕು ಮತ್ತು ಬ್ಲ್ಯಾಕು ಹೂ ಇರೋದು ಪ್ರಿಂಟೆಡ್ ಇದೆ.
ಎಷ್ಟು ಚೆನ್ನಾಗಿದೆ ನೋಡಿ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ಆಗಿರ್ಬೋದು ಅಥವಾ ಪ್ರಿಂಟೆಡ್ ಆಗಿರ್ಬೋದು ಎಲ್ಲೂ ಕೂಡ ಡ್ಯಾಮೇಜ್ ಇಲ್ಲ, ಚೆನ್ನಾಗಿದೆ. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನೆಕ್ ನೋಡಿ ಎಷ್ಟು ಚೆನ್ನಾಗಿದೆ. ನೆಕ್ ಡಿಸೈನು ಕೂಡ ತುಂಬಾ ಇಷ್ಟ ಆಯಿತು. ನೀವಿಲ್ಲಿ ನೋಡ್ತಿರ್ಬೋದು ನೆಕ್ ಡಿಸೈನು ಕೂಡ ಎಷ್ಟು ಚೆನ್ನಾಗಿದೆ ಅಂತ. ನನಗೂ ತುಂಬ ಇಷ್ಟ ಆಯಿತು. ಪ್ಯಾಂಟು ಕೂಡ ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ, ಎಲ್ಲೂ ಕೂಡ ಡ್ಯಾಮೇಜ್ ಇಲ್ಲ. ನೀವಿಲ್ಲಿ ನೋಡ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ಕೂಡ ತುಂಬಾ ಇಷ್ಟ ಆಯಿತು. ಇದ್ರ ರೇಟ್ ಬಂದು ಇದು ಕೂಡ ಕಮ್ಮಿನೇ. ಇದ್ರ ರೇಟ್ ಬಂದು 295 ರೂಪಾಯಿ ಅಷ್ಟೇ. ಎಲ್ಲ ಆಲ್ಮೋಸ್ಟ್ ನಾನು ತರಿಸಿರೋದೆಲ್ಲ 300 ರೂಪಾಯಿ ಒಳಗಡೆ ಇರೋ ನೈಟ್ ಡ್ರೆಸ್ಗಳನ್ನೇ ನಾನು ತರಿಸಿರೋದು. ಇದ್ರ ರೇಟ್ ಬಂದು 295. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ, ಕಲರ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು ತುಂಬಾ ಮಸ್ತಾಗಿದೆ. ಸೊ ನೀವು ಆರಾಮಾಗಿ ತಗೋಬೋದು, ನೀವು ಅಷ್ಟು ಚೆನ್ನಾಗಿದೆ ಡ್ರೆಸ್ಗಳು. ಸೊ ಇನ್ನು ನೆಕ್ಸ್ಟ್ ಬಂದು ಇದು ತುಂಬ ಇಲ್ಲೇ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಿದೆ, ಚೆನ್ನಾಗಿದೆ. ನೋಡಿ ಈ ಥರ ಯೆಲ್ಲೋ ಮತ್ತು ಬ್ಲೂ, ಸ್ಕೈ ಬ್ಲೂ ಕಾಂಬಿನೇಷನಲ್ಲಿರೋದು ತುಂಬಾ ಸಖತ್ತಾಗಿದೆ. ಇದೊಂದು ಸ್ವಲ್ಪ ಕಾಟನ್ ಬ್ಲೈಂಡ್ ಮೆಟೀರಿಯಲ್, ಇದು ಚೆನ್ನಾಗಿದೆ. ನೀವು ಇಲ್ಲಿ ನೋಡ್ತಿರ್ಬೋದು ಕಾಲರು ಕೂಡ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಇದಂತೂ ತುಂಬಾ ಇಷ್ಟ ಆಯಿತು. ಪ್ಯಾಂಟು ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಇಲ್ಲಿ ನೋಡ್ತಿರ್ಬೋದು ಎಲ್ಲೂ ಡ್ಯಾಮೇಜ್ ಇಲ್ಲ. ಈಗ 3 ಡ್ರೆಸ್ನ ನಾನು ಓಪನ್ ಮಾಡಿದೆ ಅಲ್ವಾ, 3 ಡ್ರೆಸ್ಸಲ್ಲೂ ಕೂಡ ಎಲ್ಲೂ ಓಪನ್ ಇಲ್ಲ. ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಎಲಾಸ್ಟಿಕ್ ಆಗಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಪ್ರಿಂಟೆಡು ಕೂಡ ಅಷ್ಟೇ. ನಾವು ಇದು ಅಂಗಡಿಗಳಲ್ಲಿ ಹೊರಗಡೆ ತೊಗೋತೀವಿ ಅಂದರೆ ಇಲ್ಲ ಅಂದರೂ ಸ್ಟಾರ್ಟಿಂಗ್ ರೇಟೇ 500 ಅಂತ ಹೇಳಿದವರು, ಇವನಂತ ಇಲ್ಲ ಅಂದರೂ ಒಂದು 600-700 ಕಮ್ಮಿ ಕೊಡೋದೇ ಇಲ್ಲ. ಅಷ್ಟು ಚೆನ್ನಾಗಿದೆ. ಇವಂತೂ ತುಂಬಾ ಇಷ್ಟ ಆಯಿತು ನನಗೆ. ನೀವು ಇಲ್ಲಿ ನೋಡ್ತಿರ್ಬೋದು ಕಾಲರ್ ಆಗಿರ್ಬೋದು ಮತ್ತು ಸ್ಟಿಚಿಂಗ್ ಫಿನಿಶ್ ಆಗಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು. ಇದ್ರ ರೇಟ್ ಬಂದು ಬರೀ 237 ರೂಪಾಯಿ ಅಷ್ಟೇ. ಅಷ್ಟು ಕಮ್ಮಿ ರೇಟ್ಗೆ ನನಗೆ ಸಿಕ್ಕಿದೆ. ತುಂಬಾ ಚೆನ್ನಾಗಿದೆ. ಅದರಲ್ಲೂ ಕೂಡ ಮೀಶೋದ್ರಲ್ಲೂ ತುಂಬ ರೇಟ್ಗಳಿರುತ್ತೆ. ನಾವು ಸ್ವಲ್ಪ ನಿಧಾನಕ್ಕೆ ಹುಡುಕಿದ್ರೆ ಸ್ವಲ್ಪ ಕಡಿಮೆ ರೇಟೊಂದು ಕ್ವಾಲಿಟಿ ಇರೋದು ಸಿಕ್ಕುತ್ತೆ. ಕಡಿಮೆ ರೇಟನ್ನು ತೊಗೋತಿದ್ದೀವಿ ಅಂದರೆ ಕ್ವಾಲಿಟಿ ಇಲ್ಲ ಅಂತ ಅಲ್ಲ, ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ 237 ರೂಪಾಯಿ. ಕ್ವಾಲಿಟಿ ಅಂತೂ ಸೂಪರಾಗಿದೆ. ನೀವು ಒಂದ್ಸಲ ಚೆಕ್ ಮಾಡಿ, ನಾನು ಲಿಂಕನ್ನ ಕೊಟ್ಟಿರ್ತೀನಿ. ಇದಂತೂ 237. ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ, ಮೆಟೀರಿಯಲ್ಲು ಕೂಡ ಚೆನ್ನಾಗಿದೆ. ಇದೊಂದು ಸ್ವಲ್ಪ ಕಾಟನ್ ಬ್ಲೈಂಡು, ಕ್ಲಾತ್ ಬಂದು ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಬಂದು ಈ ಡ್ರೆಸ್ ನಾನು ಬುಕ್ ಮಾಡಿದಾಗ ಒಂದೇ ಪೀಸ್ ಇದ್ದಿದ್ದು, ಬಟ್ ನಾನೇ ಕನ್ಫ್ಯೂಸ್ ಆಗಿದ್ದಾನೋ ಇವರೇ ಕನ್ಫ್ಯೂಸ್ ಆಗಿದ್ದಾರೋ ಗೊತ್ತಿಲ್ಲ. ಬಟ್ ಈ 2 ಬಂದಿದೆ. ನಿಜವಾಗ್ಲೂ ಇದ್ರ ರೇಟ್ ಕೇಳಿದ್ರೆ ನೀವು 2 ಡ್ರೆಸ್ಸಿಂದ ಫುಲ್ಲು ಕನ್ಫ್ಯೂಸ್ ಆಗಿಬಿಡ್ತೀರಾ. ಜಸ್ಟ್ 268 ರೂಪಾಯಿಗೆ ನನಗೆ 2 ಡ್ರೆಸ್ ಸಿಕ್ಕಿದೆ. ಇಲ್ಲ ನಾನೇ ಕನ್ಫ್ಯೂಸ್ ಆಗಿದ್ದೇನೋ ಅಥವಾ ಏನೋ ಗೊತ್ತಿಲ್ಲ. ನೋಡಿ ನೋಡ್ತಿರ್ಬೋದು ನೀವು, 2 ಡ್ರೆಸ್ ಇದೆ 268 ರೂಪಾಯಿಗೆ. ನಾನು ಬುಕ್ ಮಾಡಿದ್ದು ಬರೀ 5 ಅಂದ್ಕೊಂಡಿದ್ದೆ, ಬಟ್ 6, ಏಕೆಂದರೆ ಒಂದೇ ಪ್ಯಾಕಲ್ಲಿ 2 ಆಗಿದೆ. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ, ನಾನು 1 ಅಂತ ಅಂದ್ಕೊಂಡ್ಬಿಟ್ಟಿದೆ, ಬಟ್ 2 ಇದೆ. ಇದು ಸ್ವಲ್ಪ ಕಾಟನ್ ಬ್ಲೈಂಡೇನೆ, ಸಖತ್ತಾಗಿದೆ ಮಾತ್ರ ಡ್ರೆಸ್ ಅಂತೂ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪ್ರಿಂಟೆಡ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು,
ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ. ಕಾಲರ್ದಿದ್ದು ಎಷ್ಟು ಚೆನ್ನಾಗಿದೆ ಅಂತ. 2 ಡ್ರೆಸ್ಗೆ 268 ಅಂದರೆ ನೀವು ನಂಬ್ತೀರಾ? ಒಂದೊಂದು ಡ್ರೆಸ್ಗೆ 268 ಆ ಥರ ತೊಗೊಂಡಿರೋದು ನಾನು. ಎಲ್ಲ ನಾನೇ ಕನ್ಫ್ಯೂಸ್ ಆಗಿದ್ದೀನಿ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ. ಇದಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಈ ಪ್ರಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪ್ಯಾಂಟು ಕೂಡ ಅಷ್ಟೇ, ಎಲ್ಲೂ ಡ್ಯಾಮೇಜ್ ಇಲ್ಲ, ಸಖತ್ತಾಗಿದೆ ಮಾತ್ರ. ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತು ಇದೇ ಥರ ಇಲ್ಲೂ ಒಂದಿದೆ, ಒಂದರಲ್ಲೇ 2 ಕೊಟ್ಟಿದ್ದಾರೆ. ನನಗೆ ನಾನೇ ಕನ್ಫ್ಯೂಸ್ ಆಗಿರ್ಬೋದು, ಅವ್ರೇನು ಕನ್ಫ್ಯೂಸ್ ಮಾಡ್ಕೊಳ್ಳಲ್ಲ. ಇದು ಕೂಡ ಸೇಮ್ ಇದೆ, ಕಾಟನ್ ಬ್ಲೈಂಡೇನೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದೂ ಸ್ವಲ್ಪ ತೆಳು ಆಯಿತು ಅಷ್ಟೇ, ಅದು ಬಿಟ್ಕೊಂಡ್ರೆ ಬೇರೆ ಇನ್ನೇನಿಲ್ಲ. ಸ್ವಲ್ಪ ತೆಳು ಆಯಿತು ಅಷ್ಟೇ, ಅದು ಬಿಟ್ಕೊಂಡ್ರೆ ಬೇರೆ ಇನ್ನೇನಿಲ್ಲ. ಮತ್ತು ಕ್ವಾಲಿಟಿ ಅಂತೂ ಚೆನ್ನಾಗಿದೆ. ಸ್ವಲ್ಪ ತೆಳು ಬಿಟ್ಕೊಂಡ್ರೆ ಅಷ್ಟೇನು ನನಗೆ ಇದು ಅನ್ನಿಸ್ತಾ ಇಲ್ಲ, ವರ್ತ್ ಅಂತ ಅನ್ನಿಸ್ತಾ ಇತ್ತೆ. 268 ರೂಪಾಯಿಗೆ 2 ಡ್ರೆಸ್ಸು ಕಾಸಿಗೆ ತಕ್ಕನ ಕಜ್ಜಾಯ ಅಂತ ಹೇಳ್ತಾರಲ್ಲ, ಸೊ ಇದು ಆ ಥರ. ಇದ್ರ ಪ್ಯಾಂಟು ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. 268 ರೂಪಾಯಿಗೆ 2 ಡ್ರೆಸ್ ಕೊಟ್ಟಿರೋದು, ಕ್ವಾಲಿಟಿಗೆ ತಕ್ಕನಾಗಿ ಅಮೌಂಟ್ ಇಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಾನೇನು 2 ಮಾತಾಡಲ್ಲ. ಚೆನ್ನಾಗಿದೆ, ಬಟ್ ನಾನೇ ಕನ್ಫ್ಯೂಸ್ ಆಗಿದ್ದೀನಿ ಅನಿಸುತ್ತೆ. ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸ್ವಲ್ಪ ತೆಳು, ಜಾಸ್ತಿ ತೆಳುನು ಅಂತೇನಿಲ್ಲ, ಸ್ವಲ್ಪ ತೆಳು ಬಿಟ್ಟರೆ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ಬಂದು ಈ ಡ್ರೆಸ್ಸು. ಅದ್ರದ್ದು ರೇಟ್ ಬಂದಲ್ಲ, ನಾನು 2 ಡ್ರೆಸ್ ಹೇಳಿದ್ನಲ್ಲ, ಅದ್ರ ರೇಟ್ ಬಂದು 268 ರೂಪಾಯಿ. 268 ರೂಪಾಯಿ 2 ಡ್ರೆಸ್ಗೆ. ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟು ಕಡಿಮೆ ರೇಟಿಗೆ ಸಿಕ್ಕಿದೆ ಅಂತ ನನಗೆ. ಇನ್ನು ನೆಕ್ಸ್ಟ್ ಬಂದು ಇದು ಲಾಸ್ಟ್ದು ಪ್ರಾಡಕ್ಟ್ ಡ್ರೆಸ್ ಬಂದು ಇದು ಬ್ಲ್ಯಾಕ್ ಕಲರ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಸ್ವಲ್ಪ ಕಾಟನ್ ಬ್ಲೈಂಡ್, ಇದು ಚೆನ್ನಾಗಿದೆ. ಇದು ಕಾಲರ್ ಇರೋದೇನೆ, ಇದು ತುಂಬಾ ಚೆನ್ನಾಗಿದೆ. ಪ್ಯಾಂಟು ಕೂಡ ಅಷ್ಟೇ ಚೆನ್ನಾಗಿದೆ. ಇದು ತುಂಬಾ ಇಷ್ಟ ಆಯಿತು. ಇದು ಎಲಾಸ್ಟಿಕ್ಕು ಅಷ್ಟೇ, ಇದು ತುಂಬಾ ಚೆನ್ನಾಗಿದೆ. ಇದು ಸ್ವಲ್ಪ ಕಾಟನ್ ಬ್ಲೈಂಡೇನೆ, ಜಾಸ್ತಿ ಕಾಟನ್ನು ಅಲ್ಲ ಏನೂ ಅಲ್ಲ, ಕಾಟನ್ ಬ್ಲೈಂಡ್ ಥರ ತೊಗೊಂಡಿದ್ದೀನಿ. ಸೊ ಇಷ್ಟು ನಾನು ಪ್ರಾಡಕ್ಟ್ನ ತರಿಸಿರೋದು. ಇದ್ರ ರೇಟ್ ಬಂದು 268. ನೋಡಿ, ಇದು ಒಂದಕ್ಕೆ 268 ಕೊಟ್ಟಿದ್ದಾರೆ, 1 ಪೇರ್ಗೆ. ಅದು 2 ಪೇರ್ಗೆ 268 ಕೊಟ್ಟಿದ್ದಾರೆ. ಗೊತ್ತಿಲ್ಲ ಯಾವ ಥರ ಅಂತ, ಬಟ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಪರ್ಸ್ನಲಿ ನನಗೆ ಎಲ್ಲ ಡ್ರೆಸ್ಗಳು ಕೂಡ ತುಂಬಾ ಇಷ್ಟ ಆಯಿತು. ಸೊ ಇದ್ರದ್ದು ಎಲ್ಲ ಲಿಂಕ್ಗಳನ್ನು ಕೂಡ ನಾನು ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಹೋಗಿ ನೀವು ಬೈ ಮಾಡ್ಬೋದು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಮತ್ತು ನಿಮಗೆ ಯಾವ ಥರ ಡ್ರೆಸ್ಗಳು ಬೇಕು, ಮೀಶೋದ್ರಲ್ಲಿ 3 ಸೆಟ್ ಪೀಸ್ಗಳು ಬರುತ್ತವಲ್ಲ, ಆ ಥರ ಏನಾದ್ರು ಬೇಕಾ ಅಂತ ಏನಾದ್ರು ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ನಾನು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಬಟ್ ಬಟ್ಟೆಗಳಂತೂ ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಹೊರಗಡೆ ಇದನ್ನು ತೊಗೋತೀನಿ ಅಂತ ಹೇಳಿದ್ರೆ ಇಲ್ಲ ಅಂದರೂ ಒಂದು 400-500 ಆ ಥರ ಹೇಳ್ತಾರೆ. ಬಟ್ ಇವಂತೂ 300 ರೂಪಾಯಿ ಕಮ್ಮಿ ರೇಟ್ಗೆ ಸಿಕ್ಕುತ್ತೆ ಅಂತ ಅಂದರೆ ನೀವು ನಂಬ್ತೀರಾ? ನೋಡಿ ಯಾವ ಥರ ಇದೆ ಅಂತ. ತುಂಬಾ ಇಷ್ಟ ಆಯಿತು ನನಗಂತೂ ಪರ್ಸ್ನಲಿ. ಸೊ ಇಷ್ಟು ಬಟ್ಟೆಗಳನ್ನ ನಾನು ಮೀಶೋಯಿಂದ ತರಿಸಿರೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಬಟ್ಟೆಗಳಾಗಿರ್ಬೋದು ಅಥವಾ ಬೇರೆ ಮನೆ ಐಟಮ್ಗಳನ್ನಾಗಿರ್ಬೋದು ಮೀಶೋಯಿಂದ ತರಿಸ್ಕೋಬೋದು. ಸದ್ಯಕ್ಕೆ ಇನ್ನು 1 ತಿಂಗಳು ಅಥವಾ ಇನ್ನು 2 ತಿಂಗಳಲ್ಲಿ ನಾವು ಮನೆ ಖಾಲಿ ಮಾಡೋದ್ರಿಂದ ಮತ್ತೆ ಎಲ್ಲನೂ ಶಿಫ್ಟ್ ಮಾಡೋಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಸ್ವಲ್ಪ ಆನ್ಲೈನ್ ಶಾಪಿಂಗ್ ಕಮ್ಮಿ ಮಾಡಿದ್ದೀನಿ. ಯಾಕಂತಂದರೆ ಸುಮ್ಮನೆ ಮನೆ ಶಿಫ್ಟ್ ಮಾಡಬೇಕಾದ್ರೆ ಹಿಂಸೆ ಆಗುತ್ತೆ ಅಂತ. ಮತ್ತು ನನಗೆ ಇಟ್ಕೊಳ್ಳೋಕ್ಕೂ ಕೂಡ ಜಾಗ ಇಲ್ಲ. ಮೇಯ್ನ್ ಪ್ರಾಬ್ಲಮ್ ಅದು, ನನಗೆ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ. ಸೊ ಹಂಗಾಗಿ ನಾನು ಯಾವುದೇ ಆನ್ಲೈನ್ ಶಾಪಿಂಗ್ ಮಾಡ್ತಾಯಿಲ್ಲ. ಸ್ವಲ್ಪ ಬೇಕಿತ್ತು, ಇದು ನೆಸೆಸಿಟಿ ಇತ್ತು.
ಸೊ ಹಂಗಾಗಿ ತರಿಸ್ಕೊಂಡಿದ್ದೀನಿ. ಹೋಪ್ ಎಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊತೀನಿ. ದಯವಿಟ್ಟು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೇ. ಅಥವಾ ನಿಮ್ಗೆ ಯಾವ ಥರ ಡ್ರೆಸ್ಗಳು ಬೇಕು ಅಂತ ಅನಿಸಿದ್ರೆ ನನಗೆ ಕಾಮೆಂಟಲ್ಲಿ ಹೇಳಿ, ನಾನು ಅದನ್ನು ರಿವ್ಯೂ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ. ನಾನು ಡೈಲಿ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಯಾಕಂದರೆ ನನಗೊಂದು 3 ದಿನ ಇರಲಿಲ್ಲ, ಆಂಟಿಯರವ್ರಿಗೆ ಹೋಗಿದ್ದೆ. ಸೊ ಹೋಗಿರೋದೇ ಅಪರೂಪ, ಅದಕ್ಕೋಸ್ಕರ ನಾನು ಯಾವುದೇ ವಿಡಿಯೋಗಳನ್ನ ಮಾಡ್ಕೊಂಡಿಲ್ಲ. ನಾನು ಅಲ್ಲೇ ಸ್ವಲ್ಪ ಕಾಲ ಕಳೆದೆ. ಹೋಗಿರೋದೇ 6 ವರ್ಷ 7 ವರ್ಷ ಆದಮೇಲೆ. ಸೊ ಹಂಗಾಗಿ ನಾನು ವಿಡಿಯೋದ್ರ ಬಗ್ಗೆ ನಾನು ಅಷ್ಟು ಗಮನ ಕೊಟ್ಟಿಲ್ಲ. ನಾನು ವಿಡಿಯೋನ ಇನ್ಮೇಲೆ ರೆಗ್ಯುಲರಾಗಿ ಹಾಕ್ತೀನಿ. ಈ ಡ್ರೆಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.